ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದಲ್ಲಿ ಬರುವಂತಹ ಪ್ರಮುಖ ದೊರೆಗಳಲ್ಲಿ ಒಬ್ಬನಾದಂತಹ ಮೊಘಲ್ ಸಾಮ್ರಾಟ ಬಾಬರ್ನ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗಿರುವಂತಹ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಮೊಘಲ್ ಬಾದ್ಶಾ ಬಾಬರ್ ಕೆಳಗಿನ ಯಾವ ಸೂಫಿಯ ಅನುಯಾಯಿಯಾಗಿದ್ದ, ಯಾವ ಸೂಫಿ ತತ್ವದ ಅನುಯಾಯಿಯಾಗಿದ್ದ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ನಕ್ಷಬಂದಿ. ನಕ್ಷಬಂದಿ ಎನ್ನುವಂತಹ ಸೂಫಿಯ ತತ್ವದ ಅನುಯಾಯಿಯಾಗಿದ್ದ ಬಾಬರ್. ಘಾಗರ ಯುದ್ಧವು ಬಾಬರ್ ಮತ್ತು ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಇದು ಬಾಬರ್ ಮತ್ತು ಮಹಮ್ಮದ್ ಲೋಧಿ ನಡುವೆ ನಡೆದಿರುವಂತಹ ಕದನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಘಾಗ್ರಾ ಕದನ ಏನಿದೆಯಲ್ಲ, ಘಾಗ್ರಾ ಕದನ ಇದು 1529ರಲ್ಲಿ ನಡೆಯಿತು. ಇದರಲ್ಲಿ ಬಾಬರ್ ಜಯಶಾಲಿ ಆಗ್ತಾನೆ. ಬಾಬರ್ ಜಯಶಾಲಿ ಆದನು. ಬಾಬರನ ನಿಜವಾದ ಹೆಸರೇನು? ಸರಿಯಾದ ಉತ್ತರ ಜಹೀರುದ್ದೀನ್. ಬಾಬರ್ನ ಪೂರ್ತಿ ಹೆಸರೇನು ಕೇಳಿದ್ರೆ ಜಹೀರುದ್ದೀನ್ ಮೊಹಮ್ಮದ್ ಬಾಬರ್. ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಇದು ಬಾಬರ್ನ ಪೂರ್ತಿ ಹೆಸರು ಮತ್ತು ಆತನ ಮೊದಲ ನಿಜವಾದ ಹೆಸರೇನು ಕೇಳಿದ್ರೆ ಜಹೀರುದ್ದೀನ್. ಬಾಬರನು ಕಾಬೂಲನ್ನು ವಶಪಡಿಸಿಕೊಂಡ ವರ್ಷ ಯಾವುದು? ಸರಿಯಾದ ಉತ್ತರ 1504. ಬಾಬರ್ 1504ರಲ್ಲಿ ಕಾಬೂಲನ್ನು ವಶಪಡಿಸ್ಕೊಳ್ತಾನೆ. ನೋಡಿ, ಈತನ ನಂತರ ಮುಂದೆ ಕಾಬೂಲ್ ಮತ್ತೆ ಕಂದಹಾರ್, ಬಾಬರ್ನ ನಂತರ ಕಾಬೂಲ್ ಮತ್ತು ಕಂದಹಾರ್ನ ಜವಾಬ್ದಾರಿಯನ್ನ ಆತನ ಮಗ ಕಮರಾನ ಮಿರ್ಜಾನಿಗೆ ವಹಿಸ್ತಾನೆ. ಕಮರಾನ ಮಿರ್ಜಾ ಬಾಬರ್ನ ಮಗ ಇದ್ನಲ್ಲ, ಆತನ ನಂತರ ಕಮರಾನ ಮಿರ್ಜಾನಿಗೆ ಕಾಬೂಲ್ ಮತ್ತು ಕಂದಹಾರ್ನ ಜವಾಬ್ದಾರಿಯನ್ನು ವಹಿಸ್ತಾನೆ. ಬಾಬರ್ನು ಘಾರ್ಗಾನ ಸಿಂಹಾಸನ ಏರಿದಾಗ ಆತನ ವರ್ಷ ಎಷ್ಟು? ಸರಿಯಾದ ಉತ್ತರ ಕೇವಲ 12 ವರ್ಷ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಾಬರನ ಆತ್ಮಕಥೆಯ ಹೆಸರೇನು? ಸರಿಯಾದ ಉತ್ತರ ಬಾಬರ್ ನಾಮ. ಇದು ಆಟೋಬಯೋಗ್ರಫಿ ಆಗಿದ್ದು ಬಾಬರ್ನೇ ಸ್ವತಃ ಇದನ್ನು ಬರೀತಾನೆ. ಇದರ ಹೆಸರೇನು ಕೇಳಿದ್ರೆ ಬಾಬರ್ ನಾಮ. ಇದನ್ನ ಆತ ಮೂಲ ಭಾಷೆಯಲ್ಲಿ ಚಗುತಾಯಿ ತುರ್ಕಿಕ್ನಲ್ಲಿ ಬರೀತಾನೆ. ಈ ಬಾಬರ್ ನಾಮದ ಮೂಲ ಭಾಷೆ ಯಾವುದು ಕೇಳಿದ್ರೆ ಚಗುತಾಯಿ ತುರ್ಕಿಕ್. ಚಗುತಾಯಿ ತುರ್ಕಿಕ್. ನೋಡಿ, ಬಾಬರ್ ನಾಮದ ಬಗ್ಗೆ ಇನ್ನೊಂದಿಷ್ಟು ಪ್ರಮುಖ ಅಂಶಗಳಿದೆ. ಬಾಬರ್ ನಾಮವನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದವರು, ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರು ಅಂತ ಕೇಳ್ತಾರೆ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಪ್ರಶ್ನೆ. ಇದನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದ್ದು ಯಾರು ಕೇಳಿದ್ರೆ ಮೇಡಮ್ ಬೆವರೇಜ್ ಅಂತೇಳಿ. ಮೇಡಮ್ ಬೆವರೇಜ್ ಇವರು ಬಾಬರ್ ನಾಮವನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದ್ರು. ಬಾಬರನು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1526. 1526ರಲ್ಲಿ ಮೊದಲ ಪಾಣಿಪತ್ ಕದನದ ನಂತರ ಪಾಣಿಪತ್ ಕದನ ನಂತರ ಜಯಶಾಲಿಯಾದಂತಹ ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಈ ಕೆಳಗಿನ ಯಾವ ಯುದ್ಧದಲ್ಲಿ ಬಾಬರ್ನು ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು? ಸರಿಯಾದ ಉತ್ತರ 1526ರ ಮೊದಲ ಪಾಣಿಪತ್ ಕದನ. 1526ರ ಮೊದಲ ಪಾಣಿಪತ್ ಕದನದಲ್ಲಿ ಬಾಬರ್ನು ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ ಮತ್ತು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಬಾಬರ್ನು ಭಾರತದ ಪಶ್ಚಿಮದ ಕೆಳಗಿನ ಯಾವ ಪ್ರದೇಶದ ಮೂಲಕ ಪ್ರವೇಶಿಸಿದನು? ಸರಿಯಾದ ಉತ್ತರ ಪಂಜಾಬ್ ಮೂಲಕ ಪ್ರವೇಶಿಸ್ತಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಬಾಬರ್ನ ಉತ್ತರಾಧಿಕಾರಿ ಯಾರು? ಸರಿಯಾದ ಉತ್ತರ ಬಾಬರ್ನ ಉತ್ತರಾಧಿಕಾರಿ ಹುಮಾಯೂನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈತ 1530ರಲ್ಲಿ ಬಾಬರ್ನಿಂದ ಉತ್ತರಾಧಿಕಾರತ್ವವನ್ನು ಪಡ್ಕೊಳ್ತಾನೆ. ಮೊದಲ ಪಾಣಿಪತ್ ಕದನ ಕೆಳಗಿನ ಯಾರ ನಡುವೆ ನಡೆಯಿತು? ಸರಿ ಉತ್ತರ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವಾಗ? 1526ರಲ್ಲಿ. ಕಣ್ವಾ ಕದನ ಕೆಳಗಿನ ಯಾರ ನಡುವೆ ನಡೆಯಿತು? ಸರಿ ಉತ್ತರ ಬಾಬರ್ ಮತ್ತು ರಾಣಾ ಸಂಗನ್ ನಡುವೆ ನಡೆಯಿತು. ಬಾಬರ್ ಮತ್ತು ರಾಣಾ ಸಂಗ ನಡುವೆ ನಡೆಯಿತು. ಕಣ್ವಾ ಕದನ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಯುದ್ಧ. ಯಾಕಂದ್ರೆ ಕಣ್ವಾ ಕದನದ ನಂತರ ಬಾಬರ್ನಿಗೆ ಘಾಜಿ ಎನ್ನುವಂಥ ಪದವಿ ದೊರೆಯಿತು. ಇದನ್ನ ಪದವಿ ಅಂತನಾದ್ರೂ ಕರಿಬಹುದು ಅಥವಾ ಬಿರುದು ಅಂತನಾದ್ರೂ ಕರಿಬಹುದು. ಹಾಗಾದ್ರೆ ಕಣ್ವಾ ಕದನ ಯಾವಾಗ ನಡೀತು ಕೇಳಿದ್ರೆ 1527ರಲ್ಲಿ ನಡೆಯಿತು. ಚಂದೇರಿ ಕದನದಲ್ಲಿ ಬಾಬರ್ನ ವಿರುದ್ಧ ಸೋತವರು ಯಾರು? ಸರಿಯಾದ ಉತ್ತರ ಮೇದಿನಿ ರಾಯ್. ಇದು ಬಾಬರ್ ಮತ್ತು ಮೇದಿನಿ ರಾಯ್ ನಡುವೆ ನಡೆದಂಥ ಒಂದು ಕದನವಾಗಿದೆ. ಚಂದೇರಿ ಕದನದಲ್ಲಿ ಬಾಬರ್ನ ವಿರುದ್ಧ ಸೋತಿದ್ದು ಮೇದಿನಿ ರಾಯ್. ಇದು 1528ರಲ್ಲಿ ನಡೆಯಿತು. ಸೊ ಈ ಕದನದ ಮೂಲಕ ಬಾಬರ್ ರಜಪೂತರನ್ನ ಸೋಲಿಸಿ ಆಗ್ರಾ ಮತ್ತು ದೆಹಲಿಯ ನಿಯಂತ್ರಣವನ್ನು ಪಡಿತಾನೆ. ಆಗ್ರಾ ಮತ್ತು ದೆಹಲಿಯ ನಿಯಂತ್ರಣದ ಹಕ್ಕನ್ನು ಪಡಿತಾನೆ. ಕೆಳಗಿನವರಲ್ಲಿ ಯಾರು ಗಾಗ್ರಾ ಕದನದಲ್ಲಿ ಆಫ್ಘನರನ್ನ ಸೋಲಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಬಾಬರ್. ಬಾಬರ್ 1529ರಲ್ಲಿ ಗಾಗ್ರಾ ಕದನದಲ್ಲಿ ಆಫ್ಘನರನ್ನ ಸೋಲಿಸ್ತಾನೆ ಮತ್ತು ಸರ್ ಎ ಫುಟ್ ಎನ್ನುವಂತಹ ಒಂದು ಕದನ ಕೂಡ ಆಗುತ್ತೆ. ಇದು ಶಾಯಿಬಾನಿ ಖಾನ್ ನಡುವೆ ನಡೆದಿರುವಂತಹ ಕದನವಾಗಿದೆ, ನೆನಪಿರಲಿ. ಈ ಕೆಳಗಿನ ಯಾವ ಮೊಘಲ್ ಸಾಮ್ರಾಟ ಕಲಂದರ್ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು? ಸರಿ ಉತ್ತರ ಬಾಬರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಬಿರುದು ಕೂಡ ಇತ್ತು, ಹೆಸರು ಪಾದಶಾ ಕಲಂದರ್. ಹಾಗೇನೆ ಮತ್ತೊಂದು ಯಾವುದು ಕೇಳಿದ್ರೆ ಪಾದಶಾ ಕಲಂದರ್. ಹಾಗೇನೆ ಬಹಳ ಪ್ರಮುಖವಾಗಿ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಪಾದಶಾ ಕಲಂದರ್ ಮತ್ತು ಘಾಜಿ ಪದವಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೊಘಲ್ ಸಾಮ್ರಾಟ ಬಾಬರ್ ಮರಣ ಹೊಂದಿದನು? ಸರಿ ಉತ್ತರ ಆಗ್ರಾದಲ್ಲಿ ಮರಣ ಹೊಂದುತ್ತಾನೆ. ಈತನ ಮೊದಲ ಸಮಾಧಿ ಕೂಡ 1530ರಲ್ಲಿ ಆಗ್ರಾದಲ್ಲಿ ಮಾಡಲಾಗುತ್ತೆ, ನಂತರ ಕಾಬೂಲ್ನಲ್ಲಿ ಮಾಡಲಾಗುತ್ತೆ. ಬಾಬರ್ನ ಆತ್ಮಕಥೆಯಾದ ಬಾಬರ್ ನಾಮವನ್ನು ಯಾವ ಭಾಷೆಗೆ ಅನುವಾದ ಮಾಡಲಾಯಿತು? ಸರಿಯಾದ ಉತ್ತರ ಫಾರ್ಸಿ ಭಾಷೆಗೆ ಅನುವಾದ ಮಾಡಲಾಯಿತು. ಫಾರ್ಸಿ ಭಾಷೆಗೆ ಅನುವಾದ ಮಾಡಿದ್ದು ಯಾರು ಕೇಳಿದ್ರೆ ಇದನ್ನ ತುಜುಕ್ ಇ ಬಾಬರಿ ಅಂತ ಕೂಡ ಕರೀತಾರೆ. ತುಜುಕ್ ಇ ಬಾಬರಿ ಅಂತ ಕೂಡ ಕರೀತಾರೆ. ಫಾರಸಿ ಭಾಷೆಗೆ ಅನುವಾದ ಆಯ್ತಿದು. ಸೊ ಇದು ನೋಡಿ, ಗುಲ್ಬದನ್ ಬೇಗಂ ಇರ್ತಾಳಲ್ಲ, ಈಕೆ ಬಾಬರ್ನ ಮಗಳು. ಇವಳು ಹುಮಾಯೂನ್ ನಾಮ ಬರೀತಾಳೆ. ಈ ಹುಮಾಯೂನ್ ನಾಮದಲ್ಲಿ ಬಾಬರ್ನ ಕೊನೆಯ ದಿನಗಳ ಬಗ್ಗೆ, ಬಾಬರ್ನ ಮರಣದ ಬಗ್ಗೆ ಉಲ್ಲೇಖ ಇದೆ. ಬಾಬರ್ನು ಭಾರತದ ಮೇಲೆ ಮೊದಲ ಆಕ್ರಮಣ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1519. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ಯುದ್ಧದ ನಂತರ ಬಾಬರ್ನಿಗೆ ಗಾಜಿ ಎನ್ನುವಂತ ಬಿರುದು ದೊರೆಯಿತು? ಸರಿಯಾದ ಉತ್ತರ ಕಣ್ವಾ ಕದನದ ನಂತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವಾಗ? 1527ರಲ್ಲಿ ನಡೆಯಿತು. ಬಾಬರ್ನು ಜಾರಿಗೆ ತಂದ ತುಲುಗಮ ಪದ್ಧತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿತ್ತು? ಸರಿಯಾದ ಉತ್ತರ ಸೈನ್ಯಕ್ಕೆ ಸಂಬಂಧಿಸಿದ್ದು. ಈ ತುಲುಗಮ ಪದ್ಧತಿಯನ್ನ ಈತ ಉಜ್ಬೇಕರಿಂದ ಕಲಿತನು. ಯಾರಿಂದ ಕಲಿತ ಕೇಳಿದ್ರೆ ಉಜ್ಬೇಕರಿಂದ ತುಲುಗಮ ಪದ್ಧತಿಯನ್ನು ಕಲಿತನು. ಈತ ಶಾಯಬಾನಿ ಖಾನ್ನ ಸೋಲಿಸಿ, ಶಾಯಬಾನಿ ಖಾನ್ ಈತನ್ನ ಸೋಲಿಸಿ ಉಜ್ಬೇಕರಿಂದ ತುಲುಗಮ ಪದ್ಧತಿಯನ್ನು ಜಾರಿಗೆ ತಂದುಕೊಳ್ತಾನೆ. ಈ ಒಂದು ಕದನದ ಹೆಸರು ಸರ್ ಎ ಫುಟ್.
ಆರಾಮಬಾಗ್ ಉದ್ಯಾನವನವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ. ಇದನ್ನು ಸ್ಥಾಪಿಸಿದ್ದು ಬಾಬರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಎಲ್ಲಿದೆ ಕೇಳಿದ್ರೆ ಆಗ್ರಾದಲ್ಲಿದೆ. ಸೊ ಆರಾಮಬಾಗ್ ಉದ್ಯಾನವನ ಇದೆಯಲ್ಲ, ಬಹಳ ಪ್ರಮುಖವಾದ ಉದ್ಯಾನವನ, ಯಾಕಂದ್ರೆ ಇದು ಭಾರತದ ಮೊದಲ ಮೊಘಲ್ ಉದ್ಯಾನ. ಭಾರತದ ಮೊದಲ ಮೊಘಲ್ ಉದ್ಯಾನವನವಾಗಿದೆ ಇದು. ಇದನ್ನ 1528ರಲ್ಲಿ ಸ್ಥಾಪಿಸಲಾಯಿತು. ಸ್ನೇಹಿತರೆ, ಇದು ಬಾಬರ್ನ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.